ಓಕೆನಾ? ನಿಮಗೆ ನಾನೊಂದು ವಿಷಯ ಕೊಡ್ತೀನಿ. ಒಂದು ಶಾಲೆ, ಇನ್ನೊಂದು ಆಸ್ಪತ್ರೆ. ಅದರಲ್ಲಿ ಮತ್ತೆ 2 ಟೀಮ್ ಮಾಡ್ತೀನಿ. ಒಂದು ಬಾಯ್ಸ್ ಟೀಮು, ಇನ್ನೊಂದು ಗರ್ಲ್ಸ್ ಟೀಮು. ಅದಕ್ಕೆ ಒಂದು ಹೆಸರು, ಬಾಯ್ಸ್ ಟೀಮಿಗೆ ಎ ಆ್ಯಂಡ್ ಗರ್ಲ್ಸ್ ಟೀಮಿಗೆ ಬಿ ಗ್ರೂಪ್. ಎ ಗ್ರೂಪಿಗೆ ಬಂದಿರುವಂಥ ವಿಷಯ ಯಾವುದು? ಶಾಲೆ. ಬಿ ಗ್ರೂಪಿಗೆ ಬಂದಿರುವಂಥ ವಿಷಯ ಆಸ್ಪತ್ರೆ. ಓಕೆನಾ? ಆ ವಿಷಯಕ್ಕೆ ಸಂಬಂಧಿಸಿದ ಪದಗಳನ್ನು ಮಿಸ್ಟೇಕ್ ಇಲ್ಲದೆ, ತಪ್ಪಿಲ್ಲದೆ ನೀವಲ್ಲಿ ಬರಿಬೇಕು. ಓಕೆನಾ? ಅದರಲ್ಲಿ ಯಾರು ಕರೆಕ್ಟಾಗಿ ಬರ್ದಿರ್ತೀರ ಮತ್ತು ಯಾರು ಜಾಸ್ತಿ ಪದಗಳನ್ನು ಬರ್ದಿರ್ತೀರ ಅವರು ಈ ಒಂದು ಪದಗಳ ಏಣಿ ಆಕ್ಟಿವಿಟಿಯ ವಿನ್ನರ್. ರೆಡಿ? ಸ್ಟಾರ್ಟ್ ಮಾಡ್ಬೋದಾ? ಎಸ್. ಎ ಟೀಮಿಂದ ಜಾಫರ್ ಆ್ಯಂಡ್ ಬಿ ಟೀಮಿಂದ ಆಲಿಯಾ. ಬಾಯ್ಸ್ ಹೇಳ್ತಾ ಬರೀರಿ. ಗರ್ಲ್ಸ್ ಆಗ್ಲೇ ಮುಗಿತಾ ಬಂತು. ವೈದ್ಯರು ರೈಟ್ ಇದೆ, ಅತ್ತಿ ರೈಟ್, ಕತ್ತರಿ ರೈಟ್, ಸಿಸ್ಟರ್ ರೈಟ್. ಅದೇನದು? ರೋಗಿ ಮೇಲೆ ಏವತ್ತ ಹಾಕಬೇಕು, ರೋಗಿ ಆಗಬೇಕಿತ್ತಲ್ವಾ? ಇಂಜೆಕ್ಷನ್ ರೈಟ್, ಔಷಧ ರೈಟ್, ಬಟ್ ಹಾಫ್ ಮಾರ್ಕ್ಸ್. ಓಕೆ, ಅವು ನೋಡಿ, ಅದು ಅರ್ಧಕ್ಕೆ ನೀವೇನು ಮಾಡಬೇಕು, ಬರಿಬೇಕಿತ್ತು, ಕೆಳಗಡೆ ಫುಲ್ ಬರೆದಿದ್ದೀರಾ. ಸೊ ಹಾಗಾಗಿ ಅದು ಹಾಫ್ ಮಾರ್ಕ್ಸ್. ರೈಟ್ ಹಾಕಿ, ಹಾಫ್ ಹಾಕಿ. ಎಸ್, ಅಲ್ಲಿ ರೋಗಿ ಇದೆಯಲ್ಲ ಅದಕ್ಕೂ ಅಷ್ಟೇ, ಹಾಫ್ ಹಾಕಿ. ರೈಟ್. ಗ್ಲೂಕೋಸ್ ರೈಟ್, ಮಾತ್ರೆ ರೈಟ್. ದಿಸ್ ಇಸ್ ವಾಟ್? ಕೈ ಮಂಚು ಆಗಿದೆ. ಕೊಂಬು, ಚಾಕೆ ಚೂ ಓದ್ ಕೊಟ್ಟಿದ್ದೀರಾ, ಕೊಂಬು, ಅದು ರಾಂಗ, ಹಾಫ್ ಮಾರ್ಕ್ಸ್ ಹಾಕಿ. ಮತ್ತು ಇಲ್ಲಿ ಕೈ, ಕೆ ಏವತ್ತು, ಕಾತ್ರ. ಎಸ್, ಮೇಲೆ ಹೌದು ಆಗಿದೆ ಅಲ್ಲ, ಹಾಫ್ ಮಾರ್ಕ್ಸು. ಓಕೆನಾ? ಸ್ಕೋಪು. ಎಸ್, ರೈಟ್. ಟೋಟಲ್ ಮಾರ್ಕ್ಸ್ ಟೋಟಲ್ ಮಾಡಿ ಅಲ್ಲಿ ರೈಟ್ ಮಾಡಿ. ನೆಕ್ಸ್ಟ್ ಜಾಫರ್, ಶಿಕ್ಷಕಿ ರೈಟ್, ಪುಸ್ತಕ ರೈಟ್, ಬೋರ್ಡ್ ರೈಟ್. ಡಾ ಇದೆಯಲ್ಲ, ಡಾ ಅರ್ಧ ಅಕ್ಷರ ಆಗಬೇಕು. ಪೆನ್ ರೈಟ್, ಚಾಕ್ ಪೀಸ್ ರೈಟ್, ಗಡಿಯಾರ ರೈಟ್. ಅದೇನದು? ಚಾರ್ಟ್ ಆಯಿತು, ಅಲ್ಲಿ ಹಾಫ್ ಮಾರ್ಕ್ಸು. ಚಕ್ಕಿಡಿ ಚಾ ಬರಬೇಕಲ್ವಾ? ಎಸ್. TV ಓಕೆ, ಹಾಫ್ ಮಾರ್ಕ್ಸ್. ಕೊಠಡಿ, ಟಾ ಯಾವ ಟಾ ಬರಬೇಕು? ಎರಡನೇ ಟಾ ಬರಬೇಕಲ್ವಾ? ಹಾಫ್ ಮಾರ್ಕ್ಸ್.
ದೀರ್ಘ ಆ್ಯಂಡ್ ಲ ಅರ್ಧಕ್ಷರ, ಸೊ ಹಾಫ್ ಮಾರ್ಕ್ಸ್. ಡಸ್ಟರ್ ಆಗಿದೆಯಾ ಅದು ನೋಡಿ, ಓದಿ ರೀಡ್ ಮಾಡಿ. ಡೆಟರ್ ಏನಾಗಿದೆ? ಡೆಟರ್. ರಾಂಗ್. ಬಿ ಟೀಮ್. ವಿನ್ನರ್ ಇಸ್ ಬಿ ಟೀಮ್. ನಿಮಗೆ ಆ ಒಂದು ಪದಗಳ ಪರಿಚಯ ಆಗಬೇಕು, ಓದ್ಲಿಕ್ಕೆ ಬರಬೇಕು, ಬರೀಲಿಕ್ಕೆ ಬರಬೇಕು, ಹೌದಲ್ವಾ? ಅಲ್ಲಿ ಎಲ್ಲಿ ಒತ್ತು, ಇಳಿ, ದೀರ್ಘ, ಗುಣಿತಾಕ್ಷರಗಳು ಎಲ್ಲಿ ಹ್ಯಾಡ್ ಮಾಡಬೇಕು, ಎಲ್ಲಿ ತೆಗಿಬೇಕು, ಅದು ನಿಮಗೆ ಗೊತ್ತಿರಬೇಕು. ಫಸ್ಟ್ ನೀವು ರೈಟ್ ಮಾಡಿದಾಗ ಯಾವಾಗಲೂ ಅಷ್ಟೇ ಒಂದು ಸಲ ಬರೆದಾದ ಮೇಲೆ ರೀಡ್ ಮಾಡಬೇಕು. ಆವಾಗ ನೀವೇ ಕರೆಕ್ಷನ್ ಮಾಡ್ತೀರಾ.